ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಶುಕ್ರವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಬಂದು 7:15 ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ನಮ್ಮ ಮನೆಯವರು ಬೇಗ ಎದ್ದು ಶೆಡ್ ಹತ್ರ ಹೋಗಿದ್ರು, ಅಲ್ಲಿ ಕೆಲಸ ಇದೆ ಅಂತ ಹೇಳಿಬಿಟ್ಟು. ಇನ್ನು ಗುಂಡ ಮಲ್ಕೊಂಡಿದ್ದ, ಎದ್ದಿರಲಿಲ್ಲ ಅವನು ಕೂಡ. ಇನ್ನು ನಾನು ಎದ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಬೆಡ್ಶೀಟೆಲ್ಲ ಮಡ್ಚಾಕ್ತಾ ಇದ್ದೀನಿ. ಅವನು ಎದ್ದೇಳೋದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು 8 ಗಂಟೆ ಒಳಗೆ ಎದ್ದರೆ ಬೇಗ ಹೋಗ್ತೀವಿ ಮನೆಗೆ. ಇಲ್ಲ ಅಂದ್ರೇ ಅವನು ಎದ್ದೇಳೋವರೆಗೂ ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹೋಗ್ತಾ ಇರ್ತೀವಿ. ಇನ್ನು ಮಲ್ಕೊಂಡಿದ್ದ, ಇನ್ನು ಎಬ್ಬಿಸೋದು ಬೇಡ ಅಂತ ಹೇಳಿ. ಇದು ಸಖತ್ತು ಚಳಿ ಅನಿಸ್ತುತ್ತೆ. ಇನ್ನು ಹೊರಗಡೆ ಅಂತೂ ಬರೋದಕ್ಕಾಗೋದಿಲ್ಲ, ಬೆಳಗಿನ ಜಾವ ಅಷ್ಟು ಮಂಜು ಸುರಿತಾನೆ ಇರುತ್ತೆ. ಮತ್ತು ಶೀತಾಗಿನ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅವನಿಗೆ ಮತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹುಷಾರಾಗಿ ನೋಡ್ಕೊತಾ ಇದ್ದೀವಿ. ಸ್ವೆಟ್ರ್ ತೊಗೊಂಡು ಬಂದಿರೋ ಫಸ್ಟ್ನೇ ದಿನ ಅಂತೂ ಖುಷಿಯಾಗಿ 1-2 ದಿನ ಚೆನ್ನಾಗಿ ಹಾಕ್ಕೊಂಬಿಟ್ಟ. ಅಷ್ಟೇ, ಮತ್ತೆ ಏನು ಮಾಡಿದ್ರು ಕೂಡ ಹಾಕ್ಕೊತಾನೆ ಇಲ್ಲ, ಬೇಡ ಅಂತ ಹೇಳ್ತಾನೆ, ಹಂಗೆ ಮಲ್ಕೊತಾ ಇರ್ತಾನೆ. ಇಷ್ಟಪಟ್ಟು ತಗೊಂಡಿದ್ದಾನೆ ಹಾಕ್ಕೊತೀನಿ ಅಂತ ಹೇಳಿ, ಇವಾಗ ಹಾಕ್ಕೊಂತಾನೆ ಇಲ್ಲ. ಎಷ್ಟು ಟ್ರೈ ಮಾಡಿದ್ರು ಕೂಡ ಹಾಕ್ಕೊಳ್ಳಲ್ಲ. ಹಾಗೆ ನೋಡಿ ಮಕ್ಕಳು ಫಸ್ಟಿಗೆ ಅವ್ರಿಗೆ ಇಷ್ಟ ಬಂದಿದ್ದು ಕೊಡಿಸ್ಬಿಟ್ರಂತೂ ಮುಗೀತು. ಒಂದು ಸ್ವಲ್ಪ ದಿನ ತುಂಬ ಇಷ್ಟಪಟ್ಟು ತಗೊಂಡಾಗ 1-2 ದಿನ ಹಂಗೆ ನೋಡ್ತಾರೆ, ಹಾಕ್ಕೊಳ್ತಾರೆ, ಇಲ್ಲ ಆಟ ಆಡ್ತಾ ಇರ್ತಾರೆ. ಏನಾದರೂ ಕೊಡಿಸಿದ್ರೆ ಅವ್ರಿಗಿಷ್ಟ ಬಂದಿರೋ ಇದು ಏನಾದರೂ ಕೊಡಿಸಿದ್ರೆ ಆಮೇಲೆ 1-2 ದಿನ ಆದಮೇಲೆ ಮತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಆಗಲೇ ಇಂಟ್ರೆಸ್ಟ್ ತಪ್ಪಿಬಿಡುತ್ತೆ. ಬೇಡ ಬಿಡು ಸಾಕು ಅನ್ನೋ ಥರ ಅನಿಸ್ಬಿಡುತ್ತೆ ಅವ್ರಿಗೆ. ತುಂಬ ನಾನು ಅಷ್ಟೇ, ಇವಾಗ ಚಳಿಗಾಲ ಸಖತ್ತು ಚಳಿ ಇರುತ್ತೆ ಈ ಕಡೆ ಸೈಡ್ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನ ನಾನು ಕೊಡ್ಸ್ಕೊಂಬಂದಿದ್ದೀನಿ. ಹಾಕ್ಕೊಂಡೇ ಇಲ್ಲ. ನಮ್ಮ ಅತ್ತೆ ಅಂತೂ ಬೈತಾನೆ ಇರ್ತಾರೆ, ಅವನಿಗೆ ಸ್ವೆಟ್ರ್ ಹಾಕೋದು ಕಲಿಸಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅವರಿಗೆ ಮಕ್ಕಳಂದರೆ ಭಾಳ ಸೂಕ್ಷ್ಮವಾಗಿ ನೋಡ್ಕೋಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ. ಯಾವಾಗಲೂ ಟೋಪಿ ಹಾಕಬೇಕು, ಯಾವಾಗಲೂ ಸ್ವೆಟ್ರ್ ಹಾಕಬೇಕು, ಯಾವಾಗಲೂ ಮಕ್ಕಳನ್ನ ನೀಟಾಗಿ ಇಟ್ಕೋಬೇಕು. ತುಂಬ ಅವ್ರ ಹತ್ರ ತುಂಬ ಇದರಲ್ಲಿ ಇರಬೇಕಾಗುತ್ತೆ. ಏನು ಮಾಡೋಣ, ಇವನಂತೂ ಅಭ್ಯಾಸನೇ ಇಲ್ಲ ಅಲ್ವಾ ಮುಂಚೆಯಿಂದ, ಅದಕ್ಕೆ ಹಾಕ್ಕೊಳ್ಳೋದಿಲ್ಲ. ಆ ಥರ ಹೇಳಿದ್ರೆ ಫಸ್ಟ್ಲಿಂದ ಕಲಿಸಿಲ್ಲ, ಅದಕ್ಕೆ ಅವನು ಈ ಥರ ಅಂತ ಹೇಳ್ತಾ ಇರ್ತಾನೆ. ಇನ್ನು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತಲ್ವ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಹೇಳ್ತಾ ಇರ್ತಾರೆ. ಸರಿ ಬಿಡು, ಅವನು ಹಾಕ್ಕೊಳ್ಳೋದಿಲ್ಲ, ಏನು ಮಾಡೋಕ್ಕಾಗುತ್ತೆ ಹೇಳಿ. ಫಸ್ಟಿಂದನೂ ಅಷ್ಟೇ, ಇವಾಗ ಅಂತಲ್ಲ. ನಾನಂತೂ 2-3 ವರ್ಷದಿಂದ ಅವ್ನಿಗೆ ಸ್ವೆಟ್ರೇ ತೊಗೊಂಡಿರಲಿಲ್ಲ. ಹೇಳ್ಬೇಕಂದ್ರೆ ಅವ್ನು ಹುಟ್ಟಿದಾಗ 2 ಸ್ವೆಟ್ರೇನೋ ಚಿಕ್ಕವನಿದ್ದಾಗ ತೊಗೊಂಡಿದ್ವಿ ಅಷ್ಟೇ. ಅವ್ನು ಯಾವಾಗ ಹಾಕ್ಕೊಳ್ಳಿಲ್ವೋ ಅವಾಗಿಂದನೂ ನಾವು ಬಿಟ್ಬಿಟ್ವಿ, ಮತ್ತು ತೊಗೊಳಕ್ಕೆ ಹೋಗಿರಲಿಲ್ಲ. ಈ ವರ್ಷ ಏನೋ ಗೊತ್ತಿಲ್ಲ, ಅವ್ನು ಬಾಯ್ಬಿಟ್ಟು ಕೇಳಿದ್ದಕ್ಕೆ ಕೊಡಿಸಿದ್ವಿ, ಇಲ್ಲಾಂದರೆ ಕೊಡಿಸ್ತಾನೆ ಇರಲಿಲ್ಲ. ಅವ್ನು ನೈಟ್ ಅಷ್ಟೇ ಬೆಡ್ಶೀಟ್ ಒಂದೊಂದು ಸತಿ ಹೊಚ್ಕೊತಾನೆ, ಒಂದು ಸತಿ ಹೊಚ್ಕೊಳ್ಳೋದಿಲ್ಲ, ತೆಗೆದು ಬಿಸಾಕ್ತಾ ಇರ್ತಾನೆ. ಹಂಗೆ ಸ್ವಲ್ಪ ಹೀಟ್ ಜಾಸ್ತಿ ಇದ್ದಾನೆ ಅವನು, ಯಾವಾಗಲೂ ಕೂಡ ಬೇಯ್ತಾನೇ ಇರ್ತಾನೆ. ಅದು ನಮಗೆ ಗೊತ್ತಿರುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಇನ್ನು ಅತ್ತೆ ಅಂತೂ ಬೈತಾನೆ ಇರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ನೆನ್ನೆ ಬಟ್ಟೆ ಎಲ್ಲ ಒಗ್ದಿದ್ನಲ್ವ, ಅವೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ಇನ್ನು ಮಾವೊಂದು ಲುಂಗಿ ಇತ್ತು, ಅದನ್ನು ಆರಿಸ್ಬಿಟ್ಟು ಅದೆಲ್ಲ ಬಟ್ಟೆ ಎಲ್ಲ ಅದ್ರೊಳಗೆ ಹಾಕ್ತಾಯಿದ್ದೀನಿ. ನೀಟಾಗಿ ಫೋಲ್ಡ್ ಮಾಡ್ತಾ ಇಲ್ಲ, ಯಾಕೆಂದರೆ ಮತ್ತೆ ಮನೆ ಹತ್ರ ಹೋಗ್ಬಿಟ್ಟು ನೀಟಾಗಿ ಅವ್ರವ್ರ ಬಟ್ಟೆ ಅವ್ರು ತೊಗೊಂಡ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾಮೂಲಾಗಿ ಒಂದೊಂದು ಫೋಲ್ಡ್ ಮಾಡಿಬಿಟ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಇವನು ಬಂದುಬಿಟ್ಟು ರಾತ್ರಿನೇ ತೊಗೊಂಬಂದಿದ್ದೆ ನನ್ನ ಬಟ್ಟೆನ, ಸ್ವಲ್ಪ ಇಲ್ಲೇ ಸಿಗ್ತಾಯಿದ್ವು ಹತ್ರ, ಹಂಗೆ ತೊಗೊಂಬರ್ತಾಯಿದ್ದೆ. ಇನ್ನು ಅತ್ತೆ ಮತ್ತು ಮಾವನ ಬಟ್ಟೆ ಸ್ವಲ್ಪ ಇದ್ದು ಅವು ಬಂದುಬಿಟ್ಟು ಈ ಕಡೆ ಸೈಡ್ ಹಾಕಿದ್ನ. ಅವು ನನಗೆ ಕತ್ಲಾಗಿತ್ತು, ಒಂದು ಸ್ವಲ್ಪ ಭಯ ಅನಿಸ್ತು, ಹೋಗೋದಕ್ಕಾಗೋದಿಲ್ಲ. ಅಲ್ಲಿ ಬೇರೆ ಕಲ್ಲೆಲ್ಲ ಹಾಕಿದ್ದಾರೆ, ಹೇಳೋದಕ್ಕಾಗೋದಿಲ್ಲ, ಬೆಳಗ್ಗೆನೇ ತೊಗೊಳೋಣ ಬಿಡು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆ ಅಲ್ಲೇ ಬಿಟ್ಟಿದ್ದೆ. ಮತ್ತು ಮಕ್ಳ ಬಟ್ಟೆ ಮಾತ್ರ ಸ್ವಲ್ಪ ಬೇಗ ಸಿಕ್ಕಿದ್ವಲ್ಲ, ಹಂಗೆ ಬ್ಯಾಟ್ರಿ ಹಾಕ್ಕೊಂಡೋಗಿ ಇನ್ನು ತೊಗೊಂಬಂದೆ. ಎಲ್ಲ ಬಿಟ್ಬಿಟ್ರಂತ ಏನಂದರೆ ಬೆಳಗಿನ ಜಾವ ಇಬ್ನಿ ಬೀಳುತ್ತಲ್ಲ, ಮತ್ತೆ ಒದ್ದೆ ಆಗಿಬಿಡುತ್ತೆ ಬಟ್ಟೆ ಅನ್ನೋ ಒಂದು ಇದಕ್ಕೋಸ್ಕರ ಮಕ್ಳ ಬಟ್ಟೆನೇ ಜಾಸ್ತಿ ಇದ್ದಿದ್ದು, ಹಾಕೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಮನೆಯವ್ರು ಬೇಡ ಅಂದರು. ಆದರೂ ಕೂಡ ಮಕ್ಳ ಬಟ್ಟೆ ಬೇಕಾಗುತ್ತೆ ಕೊಡು ಅಂತ ಹೇಳ್ಬಿಟ್ಟು ಇನ್ನು ಬ್ಯಾಟ್ರಿ ಇಸ್ಕೊಂಡೋಗಿ ಬೇಗ ತೊಗೊಂಡು ಬಂದಿದ್ದೆ. ತೊಗೊಂಬಂದು ಹಂಗೆ ಇಟ್ಟಿದ್ದೆ, ಅವನೇನು ಕೂಡ ಮಡ್ಚಿಟ್ಟಿರಲಿಲ್ಲ. ಬೆಳಿಗ್ಗೆ ಹೋಗ್ತೀವಲ್ವ ತೊಗೊಂಡೋಗೋಣ ಅಂತ ಹೇಳಿ ಇನ್ನು ಹಂಗೆ ಇಟ್ಟಿದ್ದೆ. ಅದಕ್ಕೆ ಇನ್ನು ಗುಂಡ ಮಲ್ಕೊಂಡಿದ್ನಲ್ವ, ಅವನು ಎದ್ದೇಳೋಷ್ಟೊತ್ತಿಗೆ ಇವನ್ನೆಲ್ಲ ಸ್ವಲ್ಪ ನೀಟಾಗಿ ಗಂಟು ಕಟ್ಟಿ ತೊಗೊಂಡೋಗೋಣ ಅಂತ ಹೇಳಿ ಇನ್ನು ಎಲ್ಲ ಇಟ್ಟಿದ್ದೆ. ಇನ್ನು ಅಷ್ಟರಲ್ಲಿ ಅವನು ಕೂಡ ಎದ್ದ. ಇನ್ನು ಎದ್ದ ತಕ್ಷಣ ನಾನು ಎಬ್ಬರಿಸೋ ಹಾಗಿಲ್ಲ, ಅವನಿಗೆ ಕೋಪ ಮಾಡ್ಕೊತಾನೆ, ಮತ್ತೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ನಿಗೇನಿಲ್ಲ, ಇವಾಗ ಅವ್ರ ಅಪ್ಪನೇ ಎಬ್ಬರಿಸ್ಬೇಕು, ಅವ್ರ ಅಪ್ಪನೇ ಕೆಳಗೆ ಇಳಿಸ್ಬೇಕು ಜೋಲಿಯಿಂದ, ಆ ಥರ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಾನು ಇಳಿಸ್ತೀನಿ ಬಾ ಅಂದರೆ ಸುಮ್ಮನೆ ಏನೋ ಒಂಥರ ಕಿತು ಅನ್ನೋದು, ಹೋಗು ಪಪ್ಪ ಬೇಕು ಅನ್ನೋದು, ಹಾಗೆಲ್ಲ ಮಾಡ್ತಾಯಿದ್ದ. ಇನ್ನು ಅವ್ರ ಅಪ್ಪಾಜಿ ಇರಲಿಲ್ಲ, ಶೆಡ್ ಹತ್ರ ಹೋಗಿದ್ರಲ್ವ, ಮತ್ತೆ ಕರೆದೆ, ಈ ಥರ ಎದ್ದಿದ್ದಾನೆ ಬಾ ಅಂತ. ಅವರು ಕೂಡ ಬಂದರು. ಇನ್ನು ಅವ್ರ ಹತ್ರ ಬಿಟ್ಬಿಟ್ಟು ಇನ್ನು ನಾನು ಸ್ವಲ್ಪ ಬಟ್ಟೆ ಇಲ್ಲೇ ಬಿಟ್ಟಿದ್ನಲ್ವ, ಅವನು ತೊಗೊಂಬರೋಣ ಅಂತ ಹೇಳಿ ಬಂದಿದ್ದೀನಿ. ಸಖತ್ತು ಪೊರಕೆ ಹುಲ್ಲು, ಮುಳ್ಳಂತೂ ಸಖತ್ತು ಮುಳ್ಳು, ಎಲ್ಲ ಬಟ್ಟೆಗಂತೂ ಸಿಕ್ಕಾಪಟ್ಟೆ ಹತ್ಕೊಂಡ್ಬಿಡ್ತವೆ. ಹಿಂಗೆ ಹೋಗಿ ಒಂದು ಟ್ರಿಪ್ ಬಂದರೆ ಸಾಕು, ಎಷ್ಟೊಂದು ಮುಳ್ಳೆಲ್ಲ ಸಿಕ್ಕೊಂಡ್ಬಿಟ್ಟಿರ್ತವೆ.
ಮತ್ತು ಅವ್ನು ಬಿಡಿಸ್ಕೊಳ್ಳೋಕ್ಕೆ ಒಂದು ಅರ್ಧ ಟೈಮ್ ಹಿಡಿಯುತ್ತೆ. ಇವಾಗ ಯೋಷಿತನ ಅವ್ರನ್ನೆಲ್ಲ ಎತ್ಕೊತಾ ಇರ್ತೀವಿ, ಮಿಸ್ಸಾಗಿ ಎಲ್ಲನೂ ಒಂದು ಮುಳ್ಳಿದ್ರು ಕೂಡ ಚುಚ್ಚಿಬಿಡುತ್ತೆ ಅನ್ನೋ ಅಂತ ಭಯ ಅನಿಸ್ಬಿಡುತ್ತೆ. ಅದಕ್ಕೆ ಅವನ್ನೆಲ್ಲ ತೊಗೊಂಬಂದು ಫೋಲ್ಡ್ ಮಾಡಿ ಇಟ್ಟು ಆಮೇಲೆ ನಾನು ಮತ್ತೆ ಬಟ್ಟೆ ಎಲ್ಲ ನೋಡ್ಕೊತಾ ಇರ್ತೀನಿ, ಎಲ್ಲಿ ಮುಳ್ಳೆಲ್ಲ ಹೊಕ್ಕೊಂಡಿರ್ತಾವೆ ಅಂತೇಳ್ಬಿಟ್ಟು ಅವನ್ನೆಲ್ಲ ಬಿಡಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ತಾ ಇರ್ತೀನಿ. ಹೇಳೋದಕ್ಕಾಗೋದಿಲ್ಲ, ಅವ್ನು ಮತ್ತೆ ನಮ್ಗೆ ರಿಟರ್ನ್ ನಮಗೆ ಚುಚ್ಚುತ್ತೆ ಒಂದೊಂದ್ಸತಿ. ಅದಕ್ಕೆ ಸ್ವಲ್ಪ ಹುಷಾರಾಗಿ ಇರಬೇಕು. ಮಕ್ಕಳು ಬೇರೆ ಎತ್ಕೊತಾ ಇರ್ತೀವಲ್ವ, ಚಿಕ್ಕ ಮಕ್ಳು ಗೊತ್ತಾಗೋದಿಲ್ಲ ಏನಿಲ್ಲ ಅಂತ ಹೇಳಿ. ಇನ್ನು ಅವನು ಕೂಡ ಕೆಳಗಡೆ ಇದ್ದ. ಇನ್ನು ಕೆಳಗಡೆ ಇದ್ದರೆ ನಾನು ಬಂದುಬಿಟ್ಟು ಅವೆಲ್ಲ ಇಟ್ಟಿದ್ನಲ್ವ, ಮತ್ತು ಅದ್ರ ಜೊತೆಗೆಲ್ಲ ಇಟ್ಬಿಟ್ಟು ಗಂಟು ಕಟ್ಟೋಣ ಅಂತ ಎಲ್ಲ ಇವಾಗ ಜೋಡಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಒದ್ದೆ ಅನಿಸ್ತಾ ಇತ್ತು, ಯಾಕೆಂದರೆ ನೈಟ್ ಎತ್ತಿಟ್ಟಿದ್ದೆ, ಇವನು ಎತ್ತಿಟ್ಟಿರಲಿಲ್ಲಲ್ಲ, ಒಂಥರ ಇಬ್ಬನಿ ಬಿದ್ದುಬಿಟ್ಟು ಆಗಲೇ ಇನ್ನೊಂದು ಯಾವತ್ತೇ ಅನಿಸ್ತಾ ಇತ್ತು. ಸರಿ ಮನೆ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಗಾಳಿಗೆ ಹಾಕ್ಬಿಟ್ಟು ಆಮೇಲೆ ಮಡ್ಚಿಟ್ಕೊತಾರೆ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಇಡ್ತಾಯಿದ್ದೀನಿ. ಮತ್ತೆ ಇಲ್ಲೇ ಬಿಟ್ಬಿಟ್ರಂತೂ ಮತ್ತೆ ತೊಗೊಂಡೋಗೋದಕ್ಕೆ ಆಗೋದಿಲ್ಲ. ನಮ್ಮ ಮನೆಯವರು ಕೂಡ ಒಂದೊಂದು ಸತಿ ತೊಗೊಂಡೋಗೋದಿಲ್ಲ, ಅವರು ಕೇರ್ಲೆಸ್ ಮಾಡಿಬಿಡ್ತಾರೆ. ಯಾರು ತೊಗೊಂಡೋಗ್ತಾರೆ ಗಂಟು ಅನ್ನೋ ಥರ. ಗಂಡು ಮಕ್ಕಳು ಕೆಲವರು ಇರ್ತಾರೆ ಆ ಥರ ಬ್ಯಾಗುಗಳು ತೊಗೊಂಡೋಗೋದು, ಮತ್ತು ಗಂಟು ಕಟ್ಟಿರೋ ಬಟ್ಟೆ ಎಲ್ಲ ತೊಗೊಂಡೋಗೋದಕ್ಕೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ಹಂಗಾಗಿ ನಮ್ಮ ಮನೆಯವ್ರು ಏನು ಆ ಥರ ಎಲ್ಲ ತೊಗೊಂಡೋಗಲ್ಲ. ಇನ್ನು ನಾನೇ ಇವಾಗ ಬಿಟ್ರಂತೂ ಅವ್ರು ತೊಗೊಂಬರೋದಿಲ್ಲ. ನೆಕ್ಸ್ಟ್ ಸಾಯಂಕಾಲ ಬಂದಾಗ ನಾನೇ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡು ಎಲ್ಲ ನೀಟಾಗಿ ಜೋಡಿಸ್ಕೊಂಬಿಟ್ಟು ಇನ್ನು ಹೋಗೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಬಾಕ್ಸು ಕೂಡ ತೊಳೆದಿದ್ದೆ, ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ಈ ಕಡೆ ಗುಂಡೆ ಆದಮೇಲೆ ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ಹೋಗೋಣ ಅಂತ ಎಲ್ಲ ಕೂಡ ರೆಡಿ ಮಾಡಿಟ್ಟಿದ್ದೆ. ಇವಾಗ ಲಾಸ್ಟ್ ಫೈನಲಿ ಬಟ್ಟೆ ಒಂದು ತೊಗೊಂಬಂದು ಎಲ್ಲ ನೀಟಾಗಿ ಇವಾಗ ಗಂಟೆಲ್ಲ ನೀಟಾಗಿ ಕಟ್ತಾಯಿದ್ದೀನಿ. ದೊಡ್ಡ ಗಂಟಾಯಿತು, ನೆನ್ನೆ ಅಂತೂ ಒಗೆದು ಸಾಕಾಗ್ಬಿಟ್ಟಿತ್ತು ನನಗಂತೂ, ಅಷ್ಟು ಕೋಳೆ ಆಗಿಬಿಟ್ಟಿತ್ತು. ಒಂಥರ ಇದು ರಟ್ಟೆ ಎಲ್ಲ ಒಂಥರ ನೋವು ಬಂದುಬಿಟ್ಟಿತ್ತು, ಅಷ್ಟು ಎಲ್ಲ ಬ್ರಷ್ ಹಾಕಿ ಉಜ್ಜಿ ಅಷ್ಟು. ಯಾಕೆಂದರೆ ಬಂದಾಗಿಂದ ಬರೀ ಜಾಸ್ತಿ ಬಟ್ಟೆನೇ ಒಗಿತಾ ಇದ್ದೀನಿ, ಒಂದಿನ ಗ್ಯಾಪ್ ಹಂಗೆ ಜಾಸ್ತಿ ಬಟ್ಟೆ ಒಗಿತಾ ಇದ್ದೀನಲ್ವ, ಅದಕ್ಕೆ ಒಂದು ಸ್ವಲ್ಪ ಪೇನ್ ಬಂದುಬಿಡುತ್ತೆ. ಮತ್ತು ಬ್ರಷ್ ತೊಗೊಂಡು ಉಜ್ಜಿ ಕೂಡ ಒಗಿತೀವಿ, ಬಟ್ಟೆ ನೀಟಾಗಿ ಒಗಿಬೇಕು ಅನ್ನೋದು ನನಗೆ, ಅದಕ್ಕೆ ನೀಟಾಗಿ ಒಗಿತಾ ಇರ್ತೀನಲ್ಲ, ಆ ಥರ ಸ್ವಲ್ಪ ಪೇನ್ ಬರ್ತಾ ಇರುತ್ತೆ. ಇನ್ನು ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದ ತಕ್ಷಣವೇ ಇನ್ನು ಸ್ಟಾರ್ಟು. ಇನ್ನು ನಮ್ಮ ಅತ್ತೆ ಬಂದುಬಿಟ್ಟು ಎಣ್ಣೆ ಹಚ್ತಾ ಇದ್ದಾರೆ, ಸ್ನಾನ ಮಾಡಿಸ್ತೀನಿ ಬಾ ಅಂತ ಹೇಳಿ. ಕಲ್ಯಾಣದ ಫುಲ್ಲು ಕಟ್ಟಿಂಗೆಲ್ಲ ಬೆಳೆದ್ಬಿಟ್ಟಿದೆ, ಕಟ್ಟಿಂಗ್ ಮಾಡಿಸ್ಬೇಕು. ಇನ್ನು ಇವತ್ತು ಶುಕ್ರವಾರ ಬೇಡ ಅಂತ ಹೇಳಿ ನಾವು ಸುಮ್ಮನೆ ಆದ್ವಿ. ನೆನ್ನೆ ಮಾಡ್ಸೋಣ ಅಂತ ಹೇಳಿದ್ರೆ ಯಾಕೋ ಕಟ್ಟಿಂಗ್ ಶಾಪ್ ಬಾಗಿಲು ತೆಗ್ದಿರಲಿಲ್ಲಂತೆ. ಅವ್ರ ಪಪ್ಪ ಫೋನ್ ಮಾಡಿ ತಿಳ್ಕೊಂಬಿಟ್ಟು ಇನ್ನು ಸುಮ್ಮನಾದ್ರೂ ಬಿಡು, ಶನಿವಾರ ಮಾಡ್ಸೋಣ ಅಂತ ಹೇಳಿ. ನೋಡಬೇಕು ಶನಿವಾರ ಆದರೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಫುಲ್ಲು ಬೆಳೆದ್ಬಿಟ್ಟಿದೆ. ಅಲ್ಲಿದ್ದಿದ್ರೆ ನಮ್ಮ ಅಣ್ಣ ಕರ್ಕೊಂಡೋಗಿ ಮಾಡಿಸ್ಕೊ ಬಂದುಬಿಡೋರು. ಜಾಸ್ತಿ ಕೂತಿದ್ರು ಕೂಡ ಮಕ್ಕಳಿಗೆ ಅವ್ರಿಗೊಂಥರ ಬೇಗ ಇದಾಗೋದಿಲ್ಲ. ಊಟ ತಿಂದಿದ್ದು ಊಟ ಕೂಡ ಕೆಲವರಿಗೆ ಹೊಟ್ಟೆಗೆ ಹತ್ತೋದಿಲ್ಲ. ಗಂಡು ಮಕ್ಳದ್ದು ಫುಲ್ಲು ಕಟಿಂಗೆಲ್ಲ ಬೆಳೆದುಬಿಟ್ರೆ ಅಂತ ಹೇಳ್ತಾ ಇರ್ತಾರೆ, ನಮ್ಮ ಅತ್ತೆ ಹೇಳ್ತಾ ಇರ್ತಾರೆ. ಅದು ಸುಳ್ಳು ನಿಜ ನನಗೆ ಗೊತ್ತಿಲ್ಲ. ಇನ್ನು ಎಣ್ಣೆಲ್ಲ ಹಚ್ಬಿಟ್ಟು ಇನ್ನು ನಮ್ಮ ಯೋಷಿತಾಗೂ ನೋಡ್ತಾ ಇರ್ಬೋದು, ಆಗಲೇ ನಾವು ಬರೋಷ್ಟೊತ್ತಿಗೆ ಆಗಲೇ ಇಬ್ಬರಿಗೂ ಸ್ನಾನ ಮಾಡಿಸ್ಬಿಟ್ಟು ಆಗಲೇ ಕುಂದಿರ್ಸಿದ್ರು ರೆಡಿ ಮಾಡಿಬಿಟ್ಟು. ಇನ್ನು ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು, ಮನೆ ಕೆಲಸ ಎಲ್ಲ ಮುಗ್ದಿತ್ತು. ಇನ್ನು ಮಾವಂದು ಬಟ್ಟೆ ಇತ್ತು. ಅವರು ಯಾವಾಗಲೂ ಕೂಡ ನಮ್ಮ ಮಾವನಿಗೆ ನೀಟಾಗಿರ್ಬೇಕು ಬಟ್ಟೆ ಮಾತ್ರ. ಬಟ್ಟೆ ಎಲ್ಲ ಇಟ್ಟಿದ್ರು, ಅವೆಲ್ಲ ಕೂಡ ನಾನು ಬಂದ ತಕ್ಷಣವೇ ಎಲ್ಲ ಒಗ್ದಾಕಿ, ನಾನು ಒಗ್ದಂಗೆಲ್ಲ ನಮ್ಮ ಮಾವನೇ ಜಾಲಿಸ್ಬಿಟ್ಟು ಅವ್ರಿಗೆ ಯಾವ ಥರ ಬೇಕು ಆ ಥರ ನೀಲಿ ಹಾಕ್ಕೊತಾರೆ. ನೀಲಿ ಹಾಕ್ಬಿಟ್ಟು ಅಜ್ಜಿ ಬಟ್ಟೆ ಎಲ್ಲ ನೀಟಾಗಿ ಹಿಂಡ್ಬಿಟ್ಟು ಒಣಗಾಕ್ತಾರೆ. ಅವ್ರಿಗೆ ಬಿಳೆ ಬಟ್ಟೆ ಅಂದರೆ ಯಾವಾಗಲೂ ಕೂಡ ನೀಲಿ ಮಾಡಿರೋ ಬಟ್ಟೆನೇ ಅವ್ರು ಉಟ್ಕೊಳ್ಳೋದು. ನೀಲಿ ಮಾಡಿರೋ ಬಟ್ಟೆ ಇರಬೇಕು, ಮತ್ತು ಚೆನ್ನಾಗಿ ಐರನ್ ಮಾಡಿರಬೇಕು. ಅಂಥ ಬಟ್ಟೆ ವಿಷಯದಲ್ಲಿ ಮಾತ್ರ ನಮ್ಮ ಮಾವ ತುಂಬ ಇದು ಶಿಸ್ತು. ಹಾಗಾಗಿ ಇನ್ನು ನಾನು ನೀಟಾಗೆಲ್ಲ ಒಕ್ಕೊಟ್ಟಂಗೆಲ್ಲ ಕೂಡ ಅವರು ನೀಲಿ ಅದ್ಬಿಟ್ಟು ಎಲ್ಲ ಒಣಗಾಕಿದ್ರು. ಮತ್ತು ಪವಿತ್ರ ಬಂದುಬಿಟ್ಟು ನಮ್ಮ ಮಕ್ಕಳು ನೋಡಿಕೊಂಡು ಮಕ್ಕಳಿಗೆ ಊಟ ಎಲ್ಲ ಮಾಡಿಸಿ ಅದು ಕೆಲಸ ನೋಡ್ಕೊತಾ ಇದ್ದರು. ಇನ್ನು ನಮ್ಮ ಅತ್ತೆನೂ ಅಷ್ಟೇ, ಇನ್ನು ಅವ್ರದ್ದೆಲ್ಲ ರೆಡಿ ಮಾಡಿ ಮತ್ತು ಗುಂಡನಿಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ಆದಮೇಲೆ ಊಟ ಗೀಟ ಮಾಡಿಸ್ಬಿಟ್ಟು ಇನ್ನು ಅದನ್ನು ಅಂಗನವಾಡಿಗೆ ಕಳಿಸಿದ್ವಿ. ಅಂಗನವಾಡಿಗೆ ಕಳಿಸಿದ್ಮೇಲೆ ಇನ್ನು ಯೋಷಿತ ಇವನು ಇಬ್ಬರು ಆಟಾಡ್ಕೊತಾ ಇದ್ದರು. ಇನ್ನು ಯೋಷಿತನ ಅಷ್ಟೇ, ಅವಳು ಮಲಗಿಸ್ಬಿಟ್ಟು ಯಾಕೋ ತುಂಬ ಹಠ ಮಾಡ್ತಾಯಿದ್ಲು. ಇನ್ನು ಬೆಳಗ್ಗೆನೇ ಚೆನ್ನಾಗಿ ಬಿಸಿನೀರು ಕಾಯಿಸಿ ಸ್ನಾನ ಮಾಡಿಸ್ಬಿಟ್ಟಿದ್ರ, ಅವಳಿಗೂ ಕೂಡ ಒಂಥರ ನಿದ್ದೆ ಬಂದಂಗೆ ಅನ್ನಿಸ್ತೇನ, ಅದಕ್ಕೆ ಮಲ್ಕೊತೀನಿ ಅಂತ ಹಠ ಮಾಡ್ತಿದ್ಲು. ಇನ್ನು ಅವಳು ಮಲಗಿಸ್ಬಿಟ್ಟು ಫಸ್ಟ್ ನನ್ನ ತಲೆಯಲ್ಲಿ ಏನೆಲ್ಲ ಕ್ಲೀನ್ ಮಾಡಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಇನ್ನು ಪವಿತ್ರ ಫ್ರೀ ಆದಳು. ಇನ್ನು ಪವಿತ್ರನ ಹತ್ರ ತೋರಿಸ್ಕೊತಾ ಇದ್ದೀನಿ, ಎಲ್ಲಾದರೂ ಸೀರೆ ಮತ್ತು ಚಿಕ್ಕ ಏನಿದಾವೇನೋ ಕ್ಲೀನ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಇನ್ನು ಕೆಲಸ ಇದ್ರಂತೂ ಕುತ್ಕೊಳ್ಳಲ್ಲ ನಾವು, ಕೆಲಸ ಇಲ್ಲ ಅಂದರೆ ಹಿಂಗೆ ಆರಾಮ್ಸೆ ಕೂತ್ಕೊಂಡು ಈ ಥರ ಏನು ತಲೆಯಲ್ಲಿ ಏನೆಲ್ಲ ನೋಡ್ಸ್ಕೊತಾ ಇರ್ತೀನಿ. ಹಳ್ಳಿ ಕಡೆ ಅಂತೂ ಮಾಮೂಲಿನೇ, ಇವು ಗಾಳಿಗೆಲ್ಲ ಬೀಳ್ತಾ ಇರ್ತವೆ. ಇನ್ನು ನಮ್ಮ ಚಿಕ್ಕಮ್ಮನ ತಲೆಯಲ್ಲಂತೂ ತುಂಬ ಇರುತ್ತೆ, ಅವರಿಗೆ ಜಡೆ ಬೇರೆ ಕಟ್ಟಿದೆ ಅಲ್ವಾ, ಅವ್ರ ತಲೆಯಲ್ಲಿ ಏನಿದೆ ಹಾಗಾಗಿ ನಮಗೂ ಕೂಡ ಬರ್ತಾ ಇರುತ್ತೆ. ಬಾಣತನದಲ್ಲಿ ನನಗೂ ಏನು ಜಾಸ್ತಿ ಆಗಿದ್ದು
ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ 12 ಗಂಟೆ ಆಗಿತ್ತು ಟೈಮ್. ಮತ್ತೆ ತೋಟಕ್ಕೆ ವಾಪಸ್ ಬಂದ್ವಿ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಏನೇ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹಿರಿಯರ್ಗೆ ಹೋದ್ರು. ಇನ್ನು ನನ್ನನ್ನು ಗುಂಡನ್ನು ಇಲ್ಲೇ ಬಿಟ್ಟು ಹೋದ್ರು. ಇನ್ನು ಬಂದ ತಕ್ಷಣನೇ ಅವನು ಕೂಡ ಅಷ್ಟೇ ಬೆಳಗ್ಗೆ ಅತ್ತೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸಿದ್ರಲ್ವ, ಇನ್ನು ಅವನು ಕೂಡ ಮಲ್ಕೊತೀನಂತ ಹಠ ಮಾಡ್ದ. ಇನ್ನು ಇಲ್ಲೇ ಜೋಲಿ ಇದೆ ಅಲ್ವ, ಇನ್ನು ಜೋಲಿ ಕಟ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟಿದ್ದೆ ಚೆನ್ನಾಗಿ ಮಲ್ಕೊಳ್ಳಿ ಅಂತ ಹೇಳಿ. ಇನ್ನು ಅವ್ರು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರೋದು, ಏನೋ ಕೆಲಸ ಇದೆ ಅಂತ ಹೇಳಿಬಿಟ್ಟು ಇನ್ನು ಹೋದರು. ಯಾರಾದರೂ ಹೋದರೆ ಅವ್ರು ಎಲ್ಲಾದರೂ ಹೊರಗಡೆ ಹೋದರೆ ಯಾರಾದರೂ ಕಂಪಲ್ಸರಿ ಇಲ್ಲಿ ಇರಲೇಬೇಕು. ಇನ್ನು ಗೇಟ್ ಕೂಡ ಬೀಗ ಹಾಕಿ ನನ್ನ ಕೈಗೆ ಕೊಟ್ಟೋಗಿದ್ರು. ಇನ್ನು ಯಾರಾದರೂ ಅಟ್ಲೀಸ್ಟ್ ಬಂದರೆ ಫೋನ್ ಮಾಡಿ ಬರ್ತಾರೆ. ಆವಾಗ ಇಂಪಾರ್ಟೆಂಟ್ ಆಗಿರೋರು ಯಾರಾದರೂ ಬಂದರೆ ಮಾತ್ರ ಒಳಗಡೆ ಬಿಡಿಸ್ಕೊತಾರೆ, ಇಲ್ಲಾಂದರೆ ಇಲ್ಲ. ಹಾಗಾಗಿ ಏನೂ ಕೂಡ ಭಯ ಇಲ್ಲ, ಆರಾಮಾಗಿರ್ಬೋದು. ಇನ್ನು ಇಲ್ಲೇ ನಾನು ಗುಂಡ ಇಷ್ಟೊತ್ತೆಲ್ಲ ಆಟ ಆಡಿಕೊಂಡು ಆಟ ಸಾಮಾನೆಲ್ಲ ಇಲ್ಲೇ ಬಿಟ್ಟು ಇನ್ನು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದೆ, ಮಲ್ಕೊಳ್ಳಿ ಅಂತ ಹೇಳಿ. ಇನ್ನು ನಮ್ಮ ಮನೆಯವ್ರು ಬರೀ ತುಂಬ ಲೇಟ್ ಆಗಿಬಿಡ್ತು, 4:45 ನಮ್ಮ ಮನೆಯವ್ರು ಬಂದಾಗ. ಇನ್ನು ಲೇಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಇನ್ನು ಹಂಗೆ ಮನೆಗೆ ವಾಪಸ್ ಬಂದ್ವಿ ಬೇಗನೆ. ಇನ್ನು ನಾವು ಬರೋಷ್ಟೊತ್ತಿಗೆ ಇನ್ನು ಅತ್ತೆ ಮತ್ತು ಪವಿತ್ರ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದರು. ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ಇವತ್ತು ಬಂದುಬಿಟ್ಟು ರಾಗಿ ರೊಟ್ಟಿ ತಟ್ತಾ ಇದ್ದಾರೆ ಅತ್ತೆ ಬಂದು. ಅಪರೂಪ, ನಾನಂತೂ ತುಂಬ ದಿನ ಆಯಿತು ಅನಿಸುತ್ತೆ. ಆವಾಗ ನಾನು ಇಲ್ಲಿದ್ದಾಗ ಒಂದೇ ಒಂದು ಸತಿ ಅತ್ತೆ ರಾಗಿ ರೊಟ್ಟಿ ಮಾಡಿಕೊಟ್ಟಿದ್ದು, ಮತ್ತು ಅವಾಗೇ ಲಾಸ್ಟು. ಇನ್ನು ಇವತ್ತಿನವರೆಗೂ ಕೂಡ ನಾನು ರಾಗಿ ರೊಟ್ಟಿ ತಿಂದಿರಲಿಲ್ಲ, ಮತ್ತು ಕೂಡ ಮಾಡಿಲ್ಲ. ಇನ್ನು ಅತ್ತೆ ಇವತ್ತು ಮಾಡ್ತಾಯಿದ್ದಾರೆ. ಬಂದ ತಕ್ಷಣವೇ ಒಂಥರ ಖುಷಿ ಆಯಿತು ನನಗೆ, ರಾಗಿ ರೊಟ್ಟಿ ಅತ್ತೆ ತಟ್ತಾ ಇದ್ರೆಲ್ಲ ನೋಡೋದು. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗೇ ಮಾಡ್ತಾರೆ, ಪರ್ಫೆಕ್ಟಾಗಿ ಮಾಡ್ತಾರೆ ಇವರು. ಮುಂಚೆಲ್ಲ ಯಾವಾಗಲೂ ಕೂಡ ಯಾವಾಗ ತಿನ್ನಬೇಕಂತ ಅನಿಸುತ್ತೆ ಅವಾಗೆಲ್ಲ ಕೂಡ ರಾಗಿ ರೊಟ್ಟಿ ಮಾಡ್ಕೊತಾ ಇದ್ರಂತೆ. ರಾಗಿ ರೊಟ್ಟಿ ಆಗಲಿ, ಅಕ್ಕಿ ರೊಟ್ಟಿ ಆಗಲಿ, ಅವಾಗ ಜೋಳ ಕೂಡ ಬೆಳೀತಾ ಇದ್ರಂತೆ. ಜೋಳದ ರೊಟ್ಟಿ ಎಲ್ಲ ಕೂಡ ಮಾಡೋದಕ್ಕೆ ಬರುತ್ತೆ ನಮ್ಮ ಅತ್ತೆಗೆ. ಇತ್ತೀಚೆಗೆ ತುಂಬ ಗ್ಯಾಪ್ ಆಗಿಬಿಟ್ಟಿದೆ, ಅದಕ್ಕೆ ಮಾಡೋದಿಲ್ಲ ಇವಾಗ ಅವ್ರು ಜಾಸ್ತಿ. ಇವತ್ತೇನೋ ನೆನೆಸ್ಕೊಂಡಿದ್ದಾರೆ, ಅದಕ್ಕೆ ಮಾಡ್ತಾ ಇದ್ದಾರೆ. ಇನ್ನು ಮುದ್ದೆ ಮಾಡೋದೇನು ರಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿ ಕರೆಕ್ಟಾಗಿ ಮಾಡ್ತಾರೆ. ಒಂದು ಸ್ವಲ್ಪ ಕೂಡ ಸೈಡಲ್ಲಿ ಹೊಡೆಯೋದಾಗಲಿ ಆ ಥರ ಎಲ್ಲ ಏನೂ ಇದು ಮಾಡಲ್ಲ. ನೀಟಾಗಿ ಎಲ್ಲ ಕೂಡ ತಟ್ಬಿಟ್ಟು, ಮತ್ತು ಇದು ಒಸೆದಿರುತ್ತಲ್ಲ ತೊಗೊಂಡು ನೀಟಾಗಿ ಹಂಗೆ ನಿಧಾನಕ್ಕೆ ಇದು ಮಾಡ್ತಾ ಇರ್ತಾರೆ. ಸ್ವಲ್ಪ ಫಾಸ್ಟಾಗಿ ಇದು ಮಾಡಿದ್ರೆ ಅದು ಲಾಸ್ಟಲ್ಲೆಲ್ಲ ಒಡ್ಕೊಳ್ಳುತ್ತಂತೆ ಹೇಳಿಬಿಟ್ಟು ಚೆನ್ನಾಗಿ ಇದು ಮಾಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು. ಇನ್ನು ಪವಿತ್ರ ಕೂಡ ಒಳಗಡೆ ಅನ್ನಕ್ಕೆಲ್ಲ ಇಟ್ಬಿಟ್ಟು ಇನ್ನು ಚಟ್ನಿ ಮಾಡೋಣ ಅಂತ ಹೇಳಿ ಇನ್ನು ಶೇಂಗಾ ಬೀಜ ಎಲ್ಲ ಸುಲಿದು ಕೊಟ್ಟೆ. ಸ್ವಲ್ಪ ನಾನು ಬಂದು ಸ್ವಲ್ಪ ಹೆಲ್ಪ್ ಮಾಡಿದೆ ಕೆಲಸ ಎಲ್ಲ. ಇನ್ನು ಅವರೆಲ್ಲ ಮಾಡ್ಕೊತಾ ಇದ್ರು. ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಟೈಮ್ ರಾಗಿ ರೊಟ್ಟಿ ಮಾಡಿಕೊಂಡ್ರೆ. ಇನ್ನು ಮುದ್ದೆ ತಿಂತಿರ್ತೀವಿ ಮಾಮೂಲಿ, ಯಾವಾಗಲೂ ಮುದ್ದೆ ತಿಂದಿದ್ದೇನೆ. ಈ ಥರ ರೊಟ್ಟಿ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಇನ್ನು ಇದರೊಳಗೆ ಹಸಿರುಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಅದೆಲ್ಲ ಇದ್ದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಅದು ಬೇರೆ ಥರ ಮಾಡ್ತೀವಿ, ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಅದನ್ನು ಮಾಡ್ತೀವಿ. ಈ ಥರ ಪ್ಲೇನ್ ರಾಗಿ ರೊಟ್ಟಿ ಅಂದರೆ ಇದೇ ಥರನೇ, ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ರಾಗಿ ಹಿಟ್ಟೆಲ್ಲ ಸ್ವಲ್ಪ ಬಿಸಿನೀರೆಲ್ಲ ಕಾಯಿಸ್ಬಿಟ್ಟು ಒಂಥರ ಮುದ್ದೆ ಥರ ಮಾಡಿಕೊಂಡು ಚೆನ್ನಾಗಿ ನಾದ್ಬಿಟ್ಟು ಈ ಥರ ಮಾಡ್ತಾರೆ. ಇನ್ನು ಈ ಕಡೆ ಬಂದುಬಿಟ್ಟು ಇನ್ನು ಸ್ವಲ್ಪ ಶೇಂಗಾ ಬೀಜ, ಹಸಿರುಮೆಣ್ಸಿನ್ಕಾಯಿ, ಕಾಯಿ ತುರಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿದ್ವಿ. ಇದಕ್ಕೆ ಬಂದುಬಿಟ್ಟು ಹುಳ್ಳಿ ಕಾಳು ಹಾಕಿದ್ವಿ ಹುರಿದ್ಬಿಟ್ಟು. ಇನ್ನು ಈ ಥರ ರೊಟ್ಟಿಗೆ ಹುಳ್ಳಿ ಕಾಳು ಮಿಕ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಂತೂ ಯಾವಾಗಲೂ ಕೂಡ ಹುಳ್ಳಿಕಾಳು ಹುರಿದ್ಬಿಟ್ಟು ಚಟ್ನಿಗೆ ಹಾಕಬೇಕು, ಹಂಗಾದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮಾವನಿಗಂತೂ ಫುಲ್ಲು ಫೇವರೇಟ್ ಇದು. ಯಾವಾಗಾದರೂ ಚಟ್ನಿ ಮಾಡಲಿ ಸ್ವಲ್ಪ ಹುಳ್ಳಿಕಾಳು ಹಾಕಿ ಮಾಡಬೇಕು, ಚೆನ್ನಾಗಿ ಹುರಿದ್ಬಿಟ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟಾಗಿ. ಇನ್ನು ಚಟ್ನಿ ಕೂಡ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನು ಅತ್ತೆ ಬಂದುಬಿಟ್ಟು ರಾಗಿ ರೊಟ್ಟಿ ಎಲ್ಲ ಸುಟ್ಬಿಟ್ಟು ಎಲ್ಲ ಹಾಟ್ ಬಾಕ್ಸ್ಗೆ ಹಾಕಿಡಿ ಅಂತ ಹೇಳಿ ನಾನು ತೊಗೊಬಂದು ಕೊಟ್ಟೋದ್ರು. ಇನ್ನು ಹಾಟ್ ಬಾಕ್ಸ್ ಬೇಡ, ಒಂಥರ ಫುಲ್ಲು ಒದ್ದೆ ಥರ ಆಗಿಬಿಟ್ಟು ಎಲ್ಲ ಬೇಗ ಇದಾಗುತ್ತೆ ಅಂತ ಹೇಳಿ ಹಂಗೆ ಪ್ಲೇಟ್ ಮುಚ್ಚಿ ಎತ್ತಿಟ್ಟು ಚೆನ್ನಾಗಿರುತ್ತಂತ. ಇನ್ನು ಅಷ್ಟರಲ್ಲಿ ಕೆಲಸ ಎಲ್ಲ ಮುಗೀತು. ಇನ್ನು ಕೆಲಸ ಎಲ್ಲ ಮುಗಿದ್ಮೇಲೆ ಸಾಯಂಕಾಲ ಟೈಮ್ ಯಾವಾಗನ್ನ ಅಪರೂಪಕ್ಕೆ ಹಿಂಗೆ ತರಕಾರಿಯವ್ರು ಬರ್ತಾರೆ. ತರಕಾರಿಯವ್ರು ಬಂದಮೇಲೆ ಒಂಥರ ಖುಷಿನೇ ನಮಗೆ. ಸದ್ಯ ಇವತ್ತು ಏನೂ ತೊಗೊಳ್ಳಿಲ್ಲ. ಏನೋ ಅತ್ತೆ ಮೊನ್ನೆ ಊರಿಂದ ಬಂದ್ರಲ್ಲ, ಅಲ್ಲೇ ಟೊಮೊಟೊ ಅದೆಲ್ಲ ತೊಗೊಬಂದಿದ್ರು. ಅದಕ್ಕೆಲ್ಲ ರೇಟ್ ಕೇಳ್ತಾ ಇದ್ವಿ. ಇನ್ನು ರೇಟೆಲ್ಲ ಡಬಲ್ ರೇಟ್ ಎಲ್ಲ ಹೇಳ್ತಾಯಿದ್ರು. ಸರಿ ಬಿಡಿ ಅಂತ ಹೇಳ್ಬಿಟ್ಟು ಇನ್ನೇನು ಕೂಡ ತೊಗೊಳ್ಳಿಲ್ಲ. ಇನ್ನು ಸುಮ್ಮನೆ ನೋಡ್ತಾ ಇದ್ದೀವಿ. ಮೂಲಂಗಿಗಿನ್ನ ತೊಗೊಳೋಣ ಅಂತ ಅಂದ್ಕೊಂಡ್ರು, ಬಟ್ ಮೂಲಂಗಿ ಕೂಡ ಯಾಕೋ ಸ್ವಲ್ಪ ಚೆನ್ನಾಗಿರಲಿಲ್ಲ. ಅದಕ್ಕೆ ಅತ್ತೆ ಇದ್ಬಿಟ್ಟು ಇನ್ನು ಬೇಡ ಬಿಡಿ, ನಾನು ಯಾವಾಗನ ತೊಗೊಳೋಣ ಅಂತ ಹೇಳಿದರು. ಇನ್ನು ಇಲ್ಲಿ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ. ಈ ಕಡೆ ಬಂದುಬಿಟ್ಟು ನಮ್ಮ ಮಂಚನದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ. ಆಟೋ ಹತ್ರ ಎಲ್ಲ ಕೂಡ ಇಲ್ಲಿ ಮಕ್ಕಳೆಲ್ಲ ನೋಡಿಕೊಂಡು ಅದನ್ನು ಇದು ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇನ್ನು ಇಷ್ಟೊತ್ತಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇ. ಇನ್ನು ನಾವಂತೂ ಬೇಗ ಹೊಲಕ್ಕೆ ಹೋಗ್ಬಿಡ್ತೀವಿ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಲೇಟ್ ಅಂದರೆ ತೀರಾ ಅಷ್ಟು ಲೇಟ್ ಅಲ್ಲ, ಮಾಮೂಲಿ ಟೈಮಿಂಗ್ಸ್ಗೆ ಹೋದ್ವಿ. ಕಲ್ಯಾಣ ಅಂತೂ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದೆ ಅಲ್ಲಿ. ಅದಕ್ಕೋಸ್ಕರ ಏನೋ ಅವ್ರ ಅಪ್ಪಾಜಿ ಬಂದ ತಕ್ಷಣ ಎಬ್ಬರಿಸ್ಕೊಂಡು ಬಂದ್ವಲ್ವ,
ಹಾಗಾಗಿ ನಿದ್ದೆಗಣ್ಣಲ್ಲೇ ಇದ್ದಾನೆ. ಇನ್ನು ಇದು ಬಂದುಬಿಟ್ಟು ಕರೆಕ್ಟಾಗಿ 6 ಕಾಲಾಗಿತ್ತು ಫ್ರೆಂಡ್ಸ್. ಟೈಮ್ ಬಂದುಬಿಟ್ಟು ಇನ್ನು ಊಟ ಎಲ್ಲ ಕಟ್ಕೊಂಡ್ಬಿಟ್ಟು ಇನ್ನು ತೋಟಕ್ಕೆ ಬಂದ್ವಿ. ಇನ್ನು ಬಂದ ತಕ್ಷಣವೇ ಕೋಳಿ ಮರಿಗೆ ಸ್ವಲ್ಪ ಅಕ್ಕಿ ಕಾಳೆಲ್ಲ ಹಾಕ್ತಾಯಿದ್ದಾನೆ. ಇನ್ನು ಶೆಡ್ ಹತ್ರನೇ ಇದ್ದು, ಶೆಡ್ ಹತ್ರ ಬೈಕ್ ನಿಲ್ಲಿಸ್ಬಿಟ್ಟು ಅಲ್ಲಿ ಸ್ವಲ್ಪ ಹಸುಗಳವೆಲ್ಲ ಇದ್ದಾವಲ್ವ, ಕಟ್ಟಾಕ್ಬಿಟ್ಟು ಅವಕ್ಕೆ ನೀರೆಲ್ಲ ಕುಡಿಸಿ, ಮತ್ತು ಕೋಳಿನ ಜಾಸ್ತಿ ಇದ್ದಾವೆ. ಇವು ಮರಿ ಮತ್ತು ಅವ್ರ ಅಮ್ಮ ಮಾತ್ರ ಇಲ್ಲಿ ಮಲ್ಕೊತಾವೆ. ಇನ್ನು ಬೇರೆ ಬೇರೆ ಕೋಳಿಗಳೆಲ್ಲ ಕೂಡ ಬೇರೆ ಬೇರೆ ಜಾಗಕ್ಕೆ ಹೋಗ್ತಾ ಇರ್ತವೆ. ನಮ್ಮ ಗುಂಡ ಸ್ವಲ್ಪ ಅಕ್ಕಿದ್ವಲ್ಲ, ಅಕ್ಕಿ ಹಾಕ್ತಾಯಿದ್ದಾನೆ, ಅವು ತಿಂತಾಯಿದ್ದಾವೆ. ಟೈಮ್ ನೋಡಿದ್ರೆ ಇನ್ನು 6 ಕಾಲು. ಎಷ್ಟು ಕತ್ಲಾಗಿತ್ತು ಅನಿಸುತ್ತೆ, ಸಖತ್ತು ಕತ್ಲು ಥರ ಅನ್ನಿಸ್ತಾ ಇತ್ತು. ಇದೇನಪ್ಪ ಇಷ್ಟೊತ್ತಾಗಿದೆ ಅಂತ ಅನಿಸ್ಬಿಡುತ್ತೆ. ಟೈಮ್ ನೋಡಿದ್ರೆ ಇನ್ನು ಫುಲ್ಲು ಕಡಿಮೆ 6 ಕಾಲಿನ ಇನ್ನು ಆಗಿದ್ದಿದ್ದು. ಇನ್ನು ನೋಡ್ತಾ ಇರ್ಬೋದು, ಆವಾಗಲೇ ಪಾಪ ಮಲ್ಕೊಳಕ್ಕೆ ಹೋಗಿದ್ವು. ಇನ್ನು ನಮ್ಮ ಮನೆಯವರು ಬಾಗಿಲು ತೆಗ್ದುಬಿಟ್ಟು ಸ್ವಲ್ಪ ಗುಂಡನ ಹತ್ರನೇ ಅಕ್ಕಿ ಕಾಳೆಲ್ಲ ಹಾಕ್ಸಿದ್ರು. ಆಮೇಲೆ ಇನ್ನೊಂದು ಸ್ವಲ್ಪ ಕೂಡ ಹಾಕ್ಸಿದ್ವಿ, ತಿಂದ್ಕೊಂಡು ಅವು ಇರ್ತಾವೆ ಅಂತೇಳ್ಬಿಟ್ಟು. ಇಲ್ಲಿ ಫುಲ್ಲು ಕತ್ಲು ಅಂದರೆ ಸಿಕ್ಕಾಪಟ್ಟೆ ಕತ್ಲು ನೋಡ್ತಾ ಇರ್ಬೋದು. ಇಲ್ಲಿ ಅವಾಗ ತಾನೇ ಹಸುವನ್ನ ಬಿಟ್ಟಿತ್ತು ನಮ್ಮ ಮನೆಯವರು, ಹಾಲು ಕುಡಿಲಿ ಅಂತ ಹೇಳಿ. ಅದಕ್ಕೆ ಹಾಲು ಕುಡಿತಾ ಇದೆ, ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಫುಲ್ಲು ಕತ್ಲು. ಅಲ್ಲಿ ಸ್ವಲ್ಪ ಲೈಟಿಂಗ್ ಇಲ್ಲ, ಯಾಕೆಂದರೆ ಲೈಟು ಇಲ್ಲಿ ಹಾಕೋದಿಲ್ಲ. ಕಾಣಿಸುತ್ತೆ, ನೀಟಾಗಿ ಕಾಣಿಸೋದಿಲ್ಲ, ಸ್ವಲ್ಪ ದೂರ ಇದೆ ಲೈಟು. ಸ್ವಲ್ಪ ಕತ್ಲೇ ಇರಲಿ ಪ್ರಾಣಿಗಳಿರೋ ಇದರಲ್ಲಿ ಅಂತ ಹೇಳಿಬಿಟ್ಟು ಜಾಸ್ತಿ ಬೆಳಕಿರೋ ಕಡೆ ಅವನ್ನ ಕಟ್ಟಾಕೋದಿಲ್ಲ. ಈ ಥರ ಸ್ವಲ್ಪ ಕತ್ಲಿರಲಿ ಅಂತ ಹೇಳ್ಬಿಟ್ಟು ಶೆಡ್ಡಲ್ಲಿ ಇದು ಲೈಟ್ ಹಾಕ್ಸಿಲ್ಲ ಅವರು. ಈ ಕಡೆ ಹೊರಗೆಲ್ಲ ಹಾಕ್ಸಿದ್ದಾರೆ, ಹೊರಗಡೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಬೆಳಕು, ಇಲ್ಲಿ ಒಳಗಡೆ ಮಾತ್ರ ಕಾಣಿಸೋದಿಲ್ಲ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.